ವಿಸ್ತಾರದಲ್ಲಿ ಬಾಡು ವೈಶಾಲ್ಯದಿಂಬಾಡು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಭಾಸ್ಕರನನು ಗೃಹವೇ ನೂತನ ಜೀವನ ಸತ್ವ ಅಂತಂದು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮೃತ್ಯು ಅಲ್ಪತೆ ಎಲ್ಲರಿಗೂ. ಈ ಕೆರೆಯಲ್ಲಿ ಬಿದ್ದ 13 ಜನರು ಮೃತ್ಯು ಅಲ್ಪ ಮೃತ್ಯು ಆಗಿರ್ಬೋದು, ಅಲ್ಪಾಯುಗಳಾಗಿರ್ಬೋದು, ಏನಾಗಿದ್ರು ಅಂತಿಮವಾಗಿ ಒಂದು ಕಾದಂಬರಿಯ ಚೌಕಟ್ಟು ಇದಕ್ಕೆ ಕೊಡಮಾಡಿ ಅನೇಕ ಪ್ರಥಮಗಳನ್ನು ಕೃತಿಕಾರರಾದಂಥ ಸತೀಶ್ ಹೆಗಡೆಯವರು ಸಾಧಿಸ್ತಾರೆ ಅಂತ ನನ್ನ ಭಾವನೆ. ಹೊಳೆಸಾಲಿನ ವಿಸ್ಮಯ ಇದು ನಾವೆಲ್ಲ ತನ್ಮಯರಾಗಿ ಹಾಗೆಲ್ಲ ಇದು ಹಿರಿಯರು ಹೇಳಿದ ಹಾಗೆ ಅನೇಕ ಸಂಗತಿಗಳ ದಾಖಲೀಕರಣ. ನಾನೊಬ್ಬ ದೃಶ್ಯ ಮಾಧ್ಯಮದಲ್ಲಿ ಇಂದೇನು ದೃಶ್ಯ ರೂಪದಲ್ಲಿ ನಾನು ಕಟ್ಟಿಕೊಡ್ತೇನೆ ಅದು ಒಂದು ಕಾಲಘಟ್ಟದ ದಾಖಲೆ ಅನ್ನೋದನ್ನು ನಾನು ಯಾವತ್ತೂ ಮರೆಯೋಲ್ಲ. ಹಾಗಾಗಿ ಒಂದು ಕಾಲಘಟ್ಟದಲ್ಲಿ ನಿಂತು ತಮ್ಮ ಬಾಲ್ಯದ ನೆನಹುಗಳನ್ನು ಹೀಗೆ ಒಂದು ಕೃತಿ ರೂಪದಲ್ಲಿ ಕಟ್ಟಿಕೊಡ್ತಾರೆ ಅಂತಂದರೆ ಅದರಲ್ಲಿ ಅನೇಕ ಸಂಗತಿಗಳು ದಾಖಲೀಕರಣ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ದಾಟಿಸೋದಕ್ಕೆ ಯಾಜಿ ಪ್ರಕಾಶನಂತವರು ನಿಂತ್ಕೊಳ್ತಾರೆ. ಸಾಮಾನ್ಯವಾಗಿ ಈ ಬದುಕು ಅನ್ನೋದು ರಾಜಿಯ ಸಂಕೇತವೇ. ಎಲ್ಲ ಬಗೆಯ ರಾಜಿ ಇಟ್ಟುಕೊಂಡು ನಾವು ನಮ್ಮ ಕೆಲಸವನ್ನು ಮಾಡ್ತಿರ್ತೇವೆ. ಮೊನ್ನೆ ರವೀಂದ್ರ ಭಟ್ರು ಚೆನ್ನಾಗಿ ಹೇಳಿದ್ರು, ರವಿಯಣ್ಣ, ನಾವು ರಾಜಿ ಮಾಡ್ಕೊಳ್ತೇವೆ. ಬಹಳ ಚಂದದ ಮಾತು, ಹಿರಿಯರಿಂದ ನಾವು ಅಪೇಕ್ಷಿತ ಮಾತುಗಳು. ರಾಜಿ ಮಾಡಿಕೊಳ್ಳದ ಯಾಜಿ ಪ್ರಕಾಶನ ಹೋದಾಗ ನಮಗೆ ಕರ್ಮಫಲ ಸಿಕ್ಕಿತು. ಅವರವರ ಕರ್ಮ ಅವರವರ ಫಲ ಅಂತ ಯೋಚನೆ ಮಾಡದೆ ರಾಜಿ ಮಾಡಿಕೊಳ್ಳದೆ ಈ ನೆಲದ ಗುಣವನ್ನು, ಈ ನೆಲದ ಮಹತ್ವವನ್ನು ದಾಖಲಿಸಬೇಕು ಅಂತ ಯೋಚನೆ ಮಾಡ್ತಾ ತಮ್ಮ ಮನೆಯವರನ್ನು ಮುಂದಿಟ್ಟು ತಾವು ಅಲ್ಲಿ ತಮ್ಮ ಪುಸ್ತಕಗಳ ಮಾರಾಟಕ್ಕೆ ನಿಲ್ಲುವಂಥ ಯಾದಿಯವರಿದ್ದಾರಲ್ಲ, ಈ ಯಾದಿಯನ್ನು ನಾವೆಲ್ಲರೂ ಗಮನಿಸಬೇಕು. ನಮ್ಮ ಸುತ್ತ ಅನೇಕ ಸೂಕ್ಷ್ಮಗಳು ನಡೀತಾ ಇರುತ್ತವೆ. ಆ ಸೂಕ್ಷ್ಮ ಗ್ರಹಿಕೆಯನ್ನು ನಾವು ಗ್ರಾಹ್ಯ ಅಂತ ಭಾವಿಸದೆ ಅದೆಲ್ಲವೂ ಅಗ್ರಾಹ್ಯವಾಗಿ ನಿಂತಿತು. ನಲ್ಲೆಯವರು ಪರಸ್ಪರ ಚುಂಬಿಸಿಕೊಳ್ಳುವುದು ಸಹ ಮೌಢ್ಯವೇ ಹಾಗೆ ನೋಡಿದ್ರೆ. ಯಾಕೆಂದರೆ ಬಾಯಲ್ಲಿ ಬ್ಯಾಕ್ಟೀರಿಯಾಗಳಿರ್ತವೆ. ಅದನ್ನು ಮೌಢ್ಯ ಅಂತ ಕರೆಯೋದಾದರೆ ಸೃಷ್ಟಿಕ್ರಿಯೆ ಸಹಜವಾಗಿ ಮುಂದಕ್ಕೆ ಹೋಗಲಾರ್ದೆ ನಾವು. ಹಾಗಾಗದೇ ಇದ್ದಲ್ಲಿ ಯಾವುದನ್ನು ಯಾವ ಕಾರಣಕ್ಕಾಗಿ ಗೆರೆ ಎಳೆದುಕೊಂಡು ಇದು ಮೌಢ್ಯ ಅಂತ ಅನ್ನಬೇಕು ಅಥವಾ ಅನ್ನಬಾರದು. ಯಾಕೆಂದರೆ ಪ್ರಗತಿ ಅಂತ ಕರೆದಾಗ ಅದನ್ನು ಪದಚ್ಛೇದ ಮಾಡಿದಾಗ ಒಂದು ಉಪಸರ್ಗವಾಗಿ ಕಂಡಿತು. ಗತಿ ಅನ್ನೋ ಪದಕ್ಕೆ ನಾನಾ ಅರ್ಥಗಳು ಹೊಡೆದಿತ್ತು. ಗತಿ ಅನ್ನೋದಕ್ಕೆ ವೇಗ ಅನ್ನೋ ಅರ್ಥವೂ ಇದೆ. ಅತಿ ಭರದಲ್ಲಿ ಅತಿ ವೇಗದಲ್ಲಿ ನಾವೇನಾದರೂ ಬಹಳ ಒಳಿತನ ಸಾಧಿತವಾಗದ ಹಾಗೆ ತಡೆದುಬಿಡ್ತಿದ್ದೇವೆ ಅನ್ನೋ ಒಂದು ಎಚ್ಚರ ಇದೆಯಲ್ಲ, ಅದು ಒಳ ಎಚ್ಚರ. ಅದು ಒಳ ಮನಸ್ಸು, ಒಳ ಎಚ್ಚರಗಳು ಯಾವಾಗಲೂ ಅನಿಶ್ಚಿತತೆ ಕಾಡಿದಾಗ ಆಂತರ್ಯದ ಮೊರೆ ಹೋಗಬೇಕು ಅಂತ ದೊಡ್ಡವರು ಏನು ಹೇಳಿದ್ದಾರಲ್ಲ, ಅದನ್ನು ತುಂಬ ಚೆನ್ನಾಗಿ ಇದನ್ನು ನಮ್ಮ ಮುಖ್ಯ ಅತಿಥಿಗಳು ಹೇಳಿದರು. ಕುಟುಕಿದಾಗ ಇನ್ನಷ್ಟು ಹೆಚ್ಚು ಬಂತು ಅಂತ. ಆ ಕುಟುಕಿನಿಂದಾಗಿ ಕರ್ಮಫಲ ಆಗಿದೆ. ಅದಾದಮೇಲೆ ಮತ್ತು 2 ಕಾದಂಬರಿಗಳಾಗಿವೆ. ಅವರ ಲೇಖನಿಯ ಅಂದರೆ ಮಾನ್ಯ ಸತೀಶ್ ಹೆಗಡೆಯವರ ಲೇಖನಿಯ ಪಸೆ ಎಂದೂ ಆರದಿರಲಿ. ಯಾಕೆಂದರೆ ಬರೆಯುವವರ ಸಂಖ್ಯೆಯೂ ಕಡಿಮೆ ಅಂತ ಯಾರು ಹೇಳ್ತಾ ಇದ್ದಾರೆ, ಓದುವವರ ಸಂಖ್ಯೆಯೂ ಕಡಿಮೆ ಅಂತ ಹೇಳ್ತಾರೆ. ನಾವು ಅದನ್ನೇ ಹೇಳ್ತೀವಿ. ಮಾನ್ಯ ರವೀಂದ್ರ ಭಟ್ರು ಭಾಳ ಚೆನ್ನಾಗಿ ಹೇಳಿದ್ರು, ಪುಸ್ತಕಗಳ ಸಂಖ್ಯೆ ಮತ್ತು ಯಾಕೆ ಹೆಚ್ಚಾಗ್ತಾ ಇದೆ, ಎಲ್ಲಿ ಹೋಗ್ತವೆ ಈ ಥರ ಎಲ್ಲ ಪ್ರಕಟವಾದ ಪುಸ್ತಕಗಳು ಎಲ್ಲಿ ಹೋಗ್ತಾ ಇವೆ? ಹಾಗಾದರೆ ಸರಿಯಾದ ಪ್ರಶ್ನೆ, ಸಂಬದ್ಧ ಪ್ರಶ್ನೆ. ಹಾಗಾಗಿ ನಾವು ಚಿತ್ರಲೋಕದಲ್ಲಿಯೂ ಅಷ್ಟು ಅನೇಕ ಚಿತ್ರಗಳನ್ನು 250ಕ್ಕೂ ಮೀರಿದ ಹಾಗೆ, ಒಂದು ವರ್ಷಕ್ಕೆ ಇರೋದೇ 356 ದಿನ ನಿಮಗೆ ಗೊತ್ತಿದೆ. 250ಕ್ಕೂ ಮೀರಿದಂಥ ಚಿತ್ರಗಳನ್ನು ಮಾಡ್ತಾರೆ ಅಂದರೆ ನೋಡುವವರಿಲ್ಲ ಅಂತ ಹೇಳ್ತಿದ್ದೇವೆ. ಹಾಗಾದರೆ ಮಾಡಿ ಏನು ಮಾಡ್ತಾ ಇದ್ದಾರೆ ಈ ಜನ? ಇದೊಂದು ಯಕ್ಷ ಪ್ರಶ್ನೆ ಮತ್ತು ರಹಸ್ಯ ತುಂಬ ನಿಗೂಢವಾದ್ದು. ಆದರೂ ಸಹ ಈ ಸಂಖ್ಯೆಯಲ್ಲಿ ಸಾಹಿತ್ಯದ ಓದುಗರು ಅಥವಾ ಸಾಹಿತ್ಯ ಆಸಕ್ತರು ಇಲ್ಲಿ ಸೇರಿದ್ದೇವೆ ಅಂತಂದರೆ ಅದು 100 ಕಾರಣವಿರಬೇಕು. ನಮ್ಮ ಕರ್ಮಫಲ ದಾಕ್ಷಿಣ್ಯಕ್ಕೆ ಬಂದಿದ್ದೇವೆಯೋ ಅಥವಾ ಸಾಹಿತ್ಯದಲ್ಲಿ ಏನು ಹೇಳ್ಬೋದು ಅನ್ನೋ ಕುತೂಹಲಕ್ಕೆ ಬಂದಿದ್ದೇವೆಯೋ, ಇಲ್ಲ ಇದನ್ನು ನಮ್ಮ ಮನೆಯಲ್ಲಿ, ನಮ್ಮ ಅಂಗಳದಲ್ಲಿ, ಮನೆಯ ಹಿತ್ತಲಿನಲ್ಲಿ ಇದೊಂದು ಪ್ರಕಟವಾಗ್ತಿರ್ಬೇಕಾದ್ರೆ, ಲೋಕಾರ್ಪಣೆಗೊಳ್ತಿರ್ಬೇಕಾದ್ರೆ, ಲೋಕ ಅರ್ಪಣೆ ಅಂದಾಗ ಯಾವ ಲೋಕಕ್ಕೆ ಅರ್ಪಣೆ ಇದು ಈ ಲೋಕ, ಓದುಗರ ಲೋಕ. ಇದಕ್ಕೆ ಅರ್ಪಣೆ ಮಾಡಿ ಇತರ ಓದುಗರನ್ನೂ ಸೇರಿಸಿಕೊಳ್ಳೋ ಹಾಗೆ ಮಾಡುವಂಥ ಈ ಕೈಂಕರ್ಯ ಇದೆಯಲ್ಲ, ಇದು ನಿಜವಾಗಿ ಉತ್ತಮವಾದದ್ದು ನಾನು ಭಾವಿಸಿದ್ದೀನಿ. ಕರ್ಮಫಲದ ಕುರಿತಾಗಿ, ಸತೀಶ್ ಹೆಗಡೆಯ ಕುರಿತಾಗಿ ಅನೇಕ ಒಳ್ಳೆಯದಾದಂಥ ನವಿರಾದಂಥ ನಲ್ಮೆಯ ಮಾತುಗಳನ್ನು ಆಡಿ ಮುಗಿಸೋದು ಬಹಳ ಸುಲಭ. ಆದರೆ ನಾನು ಯೋಚನೆ ಮಾಡುವಂಥದ್ದು ಅದರ ಅನೇಕ ಪಾರ್ಶ್ವಗಳು ಮತ್ತು ಮಗ್ಗುಲುಗಳು. ಒಂದು ಪುಸ್ತಕವನ್ನು ಹೊರತರಬೇಕಾದಾಗ ಅದೆಷ್ಟು ದಿನ, ಅದೆಷ್ಟು ಕ್ಷಣಗಳು, ಅದೆಷ್ಟು ರಾತ್ರಿಗಳನ್ನು ಇವರು ಕಳೆದಿದ್ದಾರು ಮತ್ತು ಅದೆಷ್ಟು ತವಕ ಅವರನ್ನು ಬಾಧಿಸಿದ್ದೀತು. ಈ ಕಾರ್ಯಕ್ರಮ, ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮಳೆ ಬಾರದೇ ಇರಲಿ ಅಂತ ಅವರು ಇಷ್ಟದ ದೈವಕ್ಕೆ ಹರಕೆ ಹೊತ್ತಿದ್ದನ್ನು ನಾನು ಬಲ್ಲೆ. ಅದು
ಎಲ್ಲರ ಪರವಾಗಿ ಎಲ್ಲರಿಗೂ ಸೇರಿದಂತೆ ಹರಕೆ ಆಗಲಿಲ್ವೇನೋ, ಹಾಗಾಗಿ ತಮ್ಮಷ್ಟಕ್ಕೆ ತಮ್ಮ ಮಾತಿಗೆ ಮಳೆ ಇರಲಿಲ್ಲ ಅನ್ನೋದನ್ನು ಗಮನಿಸಿದೆ ನಾನು. ಸತೀಶ್ ಹೆಗಡೆಯವರು ಮಾತಾಡ್ತಿರ್ಬೇಕಾದ್ರೆ ಮಳೆ ಇರಲಿಲ್ಲ, ಹಾಗಾಗಿ ಎಲ್ಲರಿಗೂ ಸೇರಿ ಹರಕೆ ಹೊತ್ತಿದ್ರೆ ಪ್ರಾಯ ವರುಣದೇವ ಅವನ ಕೆಲಸವನ್ನು ಅವನು ಮಾಡಬೇಕು. ನಮ್ಮ ಕಾರ್ಯಕ್ರಮಕ್ಕಾಗಿ ವರುಣದೇವನನ್ನು ಬೇಡ ಅಂತ ಹೇಳೋದು ಸರಿಯಾದ ಕ್ರಮ ಆಗಲ್ವೇನೋ, ಆದರೆ ವರುಣದೇವ ಅವರ ಮಾತಿಗೆ ಒರಪು ಕೊಟ್ಟ ಅನ್ನೋದನ್ನು ಮಾತ್ರ ನಾನು ಗಮನಿಸಿದೆ. ಮುಖ್ಯವಾಗಿ ತಾವೆಲ್ಲರೂ ಧಾವಿಸಿ ಬಂದಿದ್ದೀರಿ. ಈ ಪ್ರೀತಿಯನ್ನು ಓದಿಗೂ ಸಹ ತಾವು ಹಾಗೆ ಪರಿವರ್ತಿಸ್ತೀರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ದೃಶ್ಯಲೋಕದವನ್ನ ಅಕ್ಷರಲೋಕಕ್ಕೆ ಬಾರಿ ಕಳ್ತರುವಂಥ ಕೆಲಸಗಳನ್ನು ಮಾಡ್ತಿರುವಂಥ ಎಲ್ಲ ಮಹನೀಯರು, ಅದರಲ್ಲೂ ನಲ್ಮೆ ಮಿತ್ರರಾದಂಥ ಶ್ರೀಯುತ ರಾಘವೇಂದ್ರ ಬೆಟ್ಟಕೊಪ್ಪ ಅವರು, ಬನ್ನಿ ಮುಂಚಿತವಾಗಿ ಬನ್ನಿ ಒಂದಷ್ಟು ದೇವಳುಗಳನ್ನೆಲ್ಲ ನೋಡಿ ಬರೋಣ ಅಂತ ಕರೆಸಿದಂಥ ಮತ್ತು ಅದಕ್ಕೆ ಸಹಕಾರಿಯಾದಂಥ ಕೃತಿಕಾರರಾದಂಥ ಶ್ರೀ ಸತೀಶ್ ಹೆಗಡೆಯವರು, ತಮ್ಮ ಮನೆಗೂ ತಾವು ಮಾಡುವಂಥ ಎಲ್ಲ ಈ ಥರದ ಕೈಂಕರ್ಯಗಳಲ್ಲಿ ನೀವು ಭಾಗಿಯಾಗಬೇಕು ಅಂತ ತುಂಬ ಸಂಪ್ರೀತ ಭಾವದಿಂದ ನಮ್ಮನ್ನು ಸದಾ ವಿಶ್ವಾಸಪೂರ್ವಕವಾಗಿ ಕಾಣುವಂಥ ಮಾನ್ಯರಾದಂಥ ಶ್ರೀ ರವೀಂದ್ರ ಭಟ್ಟ ಅವರಿಗೂ ನಾವು ರವಿಯಣ್ಣ ಅಂತಲೇ ಕರೆಯೋದು. ವೇದಿಕೆಯನ್ನು ನಿಜ ಅರ್ಥದಲ್ಲಿ ಅಲಂಕರಿಸಿ ಇಂದು ಅನೇಕ ಒಳ್ಳೆಯ ಮಾತುಗಳನ್ನು ಹೇಳಿ ನಮಗೂ ಅದನ್ನು ಕಣ್ತೆರೆಸುವ ಹಾಗೆ ಭಾಳ ದೊಡ್ಡ ಫಲ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು ನಾವು ನಮ್ಮ ಪೂರ್ವಿಕರು ಮಾಡಿಕೊಟ್ಟಂಥ ಫಲ, ಕರ್ಮದ ಫಲ ಇದು. ಈ ಕರ್ಮ ಫಲ ನಿಮ್ಮೆಲ್ಲರ ಕೈಗಳಲ್ಲಿ ಇರಲಿ. ನಿರಂತರವಾಗಿ ಓದು ಅಥವಾ ಸಾಹಿತ್ಯ ಎಲ್ಲರ ತೆಕ್ಕೆಗೆ ಬೀಳಲಿ. ಒಂದು ಗುಟ್ಟು ಬಿಚ್ಚಿಟ್ಕೊಟ್ರು ಕೃತಿಕಾರರು, ಇದೆಷ್ಟನ್ನೂ ಮಾಡಿದ್ದು ವಾಟ್ಸಾಪ್ನ ಬರೆದ ಮೂಲಕ ಅಂತ. ನಾನು ಗುಟ್ಟು ಬಿಚ್ಚಿಕೊಡ್ಬೇಕೀಗ. ನನ್ನೂ ಬಿಟ್ಕೊಡುವ ಗುಟ್ಟು ಏನು ಅಂತಂದರೆ, ಇದಕ್ಕೆ ಬರೆದ ಮುನ್ನುಡಿಯೂ ಸಹ ನಾನು ವಾಟ್ಸಾಪಲ್ಲೇ ಬರೆದದ್ದು. ಹಾಗಾಗಿ ಕಾಲ ಬದಲಾದಂತೆ ಮನುಷ್ಯ ಪರಿಸ್ಥಿತಿ ದಾಸ, ಬದಲಾವಣೆ ಜಗದ ನಿಯಮ. ಈ ನಿಯಮದಲ್ಲಿ ನೀ ಯಮನ ಆಗದೆ ಬರಹ ನಿರಂತರವಾಗಿ ನಮ್ಮ ಕೈ ನಡೆಸ್ತಾ ಇರಲಿ. ಕೃತಿಕಾರರ ಅಭೀಪ್ಸೆಗಳೆಲ್ಲ ಈಡೇರಲಿ, ಅವರ ಅಭೀಷ್ಟ ನೆರವೇರಲಿ, ಅವರ ಕುಟುಂಬ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಸಾಹಿತ್ಯ ಲೋಕಕ್ಕೆ ಅನೇಕ ಇಂಥ ಸತ್ಕೃತಿಗಳು ಲಭ್ಯವಾಗ್ತಾ ಇರಲಿ. ಅಭಿರುಚಿ ಹೆಚ್ಚೆಚ್ಚು ಬೆಳೀಲಿ. ಅದು ಸದಭಿರುಚಿ ಆದರೆ ಇನ್ನೂ ಒಳ್ಳೆಯದು. ಅಸ್ತಂಗತವಾಗುವ ಮುಂಚೆ ನಾವು ಸಂಗತವಾದ್ದನ್ನು ಮಾಡಬೇಕು ಅನ್ನೋ ನಿಯಮ. ಆ ಅಸ್ತಂಗತನಾಗುವ ಮುನ್ನ ಇರಬಹುದಾದ ಸಂಗತ ಕೆಲಸಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳೋಣ. ನಾನು ಬೆಂಗಳೂರಿನಲ್ಲಿದ್ದೇನಾದರೂ ಸಹ ಶಿರಸಿ ಬಾರಿ ಬೇರೆ ಬೇರೆ ಕಾರಣಗಳಿಗೆ ಆಕರ್ಷಿಸಿ ನನ್ನ ಈ ಕಡೆ ಸೆಳಿತಲೇ ಇದೆ. ಅಷ್ಟೊಂದು ತಾದಾತ್ಮ್ಯ ಇರುವಂಥ, ಅಷ್ಟು ತಲ್ಲೀನ ಜನರನ್ನು ಸಾಹಿತ್ಯ ಲೋಕಕ್ಕೆ ಹೀಗೆ ಒಂದು ಮುಖಾಮುಖಿಯಾಗೋದೆಲ್ಲ ಇದೆಲ್ಲ ತುಂಬ ವಿಶೇಷ ಅಂತ ನನಗನ್ನಿಸಿದೆ. ವಿಶೇಷದಲ್ಲಿಯೂ ಮತ್ತು ವಿ ಮತ್ತು ಶೇಷ ಇದೆ. ಶೇಷ ಅಂದರೂ ಉಳಿಕೆ, ವಿ ವಿಲಕ್ಷಣವೂ ಆಗ್ಬೋದು, ವಿಕೃತವೂ ಆಗ್ಬೋದು, ವಿಶಿಷ್ಟವೂ ಆಗ್ಬೋದು, ವಿಶೇಷವೂ ಆಗ್ಬೋದು. ವಿಯ ಈ ವಿಶೇಷವಾದಂಥ ಈ ಸಂದರ್ಭವನ್ನು ನಾನು ಸ್ಮರಿಸ್ತೇನೆ. ಚಿರಕಾಲ ಚಿರಸ್ಥಾಯಿಯಾಗಿ ನನ್ನ ಎದೆ ಅಂಗಳದಲ್ಲಿ ಕರ್ಮಫಲ ಮತ್ತು ಕರ್ಮಫಲದ ಓದು ನನ್ನನ್ನು ಕಾಡ್ತಾ ಇರುತ್ತೆ. ಮತ್ತು ನನ್ನ ಧರ್ಮ ಮತ್ತು ಯಾವ ವಿಚಾರವನ್ನು ನಾವು ನಮ್ಮ ಪೂರ್ವಿಕರು ನಮಗೆ ಬೋಧಿಸಿದರು ಅದು ನನ್ನನ್ನು ಕಾಪಾಡ್ತಲೂ ಇರುತ್ತೆ. ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಗಳ ಬೆಳೆವ ಹೊಣೆಯೂ ನಮ್ಮದೇ. ಹೊನಲು ಅಂತ ಹೇಳ್ತಾರೆ. ಇದು ಹೊಳೆ ಸಾಲು ಅಂದ ತಕ್ಷಣ ನರಸಿಂಹಾಚಾರ್ಯ ನೆನಪಾಗೋದು. ಸ್ಥವಿರಗಿರಿಯ ಚಲನದಾಸೆ, ಮೂಕ ವನದ ಗೀತದಾಸೆ, ಸೃಷ್ಟಿ ಹೊರೆಯ ಹೊತ್ತ ತೀರೆಯ ನಗುವಿನಾಸೆ ನಾವು. ಬಾಳ್ವೆಗೆಲ್ಲ ನಾನೇ ನೆಚ್ಚು, ಲೋಕಕ್ಕೆಲ್ಲ ಅಚ್ಚುಮೆಚ್ಚು, ನಾನೇ ವಿಧಿಯ ಹುಚ್ಚು, ಕರ್ಮಫಲನ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.